ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ವಿವಿಧ ದಲಿತಪರ ಸಂಘಟನೆಗಳು ಕಾರ್ಯಕರ್ತರು ಚಿಕ್ಕೋಡಿ ನಗರದಲ್ಲಿ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಕ್ಕೋಡಿ ಕಿವಡ್ ಮೈದಾನದಲ್ಲಿ ಜಮಾಯಿಸಿದ ದಲಿತಪರ ಸಂಘಟನೆಗಳ ಕಾರ್ಯಕರ್ತರು ಬಸವೇಶ್ವರ ಸರ್ಕಲ್ ಮೂಲಕ ಅಂಬೇಡ್ಕರ ಉದ್ಯಾನವನಕ್ಕೆ ತೆರಳಿ ಅಂಬೇಡ್ಕರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಬಳಿಕ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಸೀಲ್ದಾರ ಹಾಗೂ ಅಬಕಾರಿ ಇಲಾಖೆಗೆ ಮನವಿ ಸಲ್ಲಿಸಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ದಲಿತ ವಿರೋಧಿ ಧೋರಣೆ ಖಂಡಿಸಿದರು. ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ಅನೇಕ ವರ್ಷದ ಹಿಂದೆ ದಲಿತ ಸಮುದಾಯದ ಉದ್ಯಮಿದಾರ ಸುರೇಶ್ ತಳವಾರ ಅವರು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಸುಮಾರು 3 ಕೋಟಿ ರು ಸಾಲ ಪಡೆದು ಜಿಟಿ ಬಾರ್ ಮತ್ತು ರೆಸ್ಟೋರೆಂಟ್ ಆರಂಭಿಸಿದ್ದಾರೆ. ಇದರಿಂದ ನಿಗದಿಪಡಿಸಿದಂತೆ ಸರ್ಕಾರಕ್ಕೆ ಸಾಕಷ್ಟು ಆದಾಯ ಬರುತ್ತಿದೆ. ಆದರೆ ಉದ್ದೇಶಪೂರ್ವಕವಾಗಿಯೇ ಈ ಬಾರ್ ಸುತ್ತಮುತ್ತಲಿನ ಕಡಿಮೆ ಅಂತರದ ಪ್ರದೇಶಗಳಲ್ಲಿ ಎಂಎಸ್ಐಎಲ್ ಮಳಿಗೆಗಳನ್ನು ಆರಂಭಿಸಿ ತಮ್ಮ ಸಮಾಜದ ಉದ್ಯಮಿ ತಳವಾರ ಅವರನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುವ ಹುನ್ನಾರ ನಡೆದಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ. ರಾಜ್ಯ ಸರ್ಕಾರ ತಮ್ಮದೇ ಆದ ಒಂದು ಕಾನೂನನ್ನು ಮಾಡಿ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಯಾವ ರೀತಿ ಅದನ್ನು ದುರುಪಯೋಗ ತೆಗೆದುಕೊಂಡ್ರು ಇದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತು ಛಲವಾದಿ ಸಮುದಾಯವಾಗಲಿ ಅಥವಾ ಇನ್ನುಳಿದ ಸಮುದಾಯಗಳಾಗಲಿ ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಸಾಮಾಜಿಕ ಅನ್ಯಾಯ ಆಗ್ತಾ ಇದೆ, ರಾಜಕೀಯ ಅನ್ಯಾಯ ಆಗ್ತಾ ಇದೆ. ಈ ಸಾಮಾಜಿಕ ಅನ್ಯಾಯವನ್ನ, ಈ ಶೋಷಿತರ ಸಾಮಾಜಿಕ ಅನ್ಯಾಯವನ್ನ ತಡೆಗಟ್ಟಬೇಕಾದ್ರೆ ನಮಗೆ ಆರ್ಥಿಕ ಶಕ್ತಿ ಬೇಕು. ಈ ಆರ್ಥಿಕ ಶಕ್ತಿ ಎಲ್ಲ ನಮ್ಮ ಬಾಂಧವರಲ್ಲಿ ಇಲ್ಲ. ಈ ಶಕ್ತಿಯನ್ನ ತುಂಬಬೇಕಾಗಿರೋದು ಸರ್ಕಾರ. ಆದರೆ ಆ ಸರ್ಕಾರದ ಆ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇವತ್ತು ನಮ್ಮ ಛಲವಾದ ಸಮುದಾಯದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೇವಲ ಕೆಲವು ಜನರು ತಮ್ಮ ಸ್ವ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕೆಲವೇ ಜನರಲ್ಲಿ ಉದಾಹರಣೆ ಆಗಿ ತಮಗೆ ಜೀವಂತ ಉದಾಹರಣೆಯನ್ನ ಕೊಡಬೇಕಾದ್ರೆ ಇವತ್ತು ನಮ್ಮ ಜೊತೆ ಸೇರಿರ್ತಕ್ಕಂಥ ಸುರೇಶ್ ತಳವಾರ್ ಅವರು ಮತ್ತು ರಾಯಬಾಗ ಇರತಕ್ಕಂಥ ಸರೀಕರ್ ಅವರು. ಸುರೇಶ್ ತಳವಾರ್ ಅವರು ತಮ್ಮ ಗುತ್ತಿಗೆ ಮುಖಾಂತರ ತಮಗೆ ಆದಷ್ಟು ಮಟ್ಟಿಗೆ ಅನೇಕ ಉದ್ಯೋಗಗಳನ್ನು ಮಾಡಿಕೊಂಡ್ರು. ಅದು ಪೋಲ್ಟ್ರಿ ಫಾರ್ಮ್ ಆಗಿರ್ಬೋದು, ಗೋಟ್ ಫಾರ್ಮ್ ಆಗಿರ್ಬೋದು, ಟೆಕ್ಸ್ಟೈಲ್ ಆಗಿರ್ಬೋದು, ಅಥವಾ ವೃದ್ಧಾಶ್ರಮ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಗಳನ್ನು ಮಾಡಿಕೊಂಡು ಅದರ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಅವರು ಓಪನ್ ಮಾಡಿದರು. ಈ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದಿರತಕ್ಕಂಥ ಒಂದು ಲಾಭದಾಯದಲ್ಲಿ ಸಾಮಾಜಿಕ ಚಿಂತನೆಗಳ ಜೊತೆಗೆ ಸಾಮಾಜಿಕ ಒಂದು ವೃದ್ಧಾಶ್ರಮವಾಗಲಿ ಅಥವಾ ಮಕ್ಕಳಿಗೆ ಶಿಕ್ಷಣ ಕೊಡುವುದಾಗಲಿ, ಮಕ್ಕಳಿಗೆ ಒಂದು ಸಮವಸ್ತ್ರ ಕೊಡುವುದಾಗಲಿ, ಇಂಥ ಅನೇಕ ಒಂದು ಸಮಾಜದ ಒಂದು ಮುಖ್ಯವಾಹಿನಿಯಲ್ಲಿ ತರ್ತಕ್ಕಂಥ ಕೆಲಸಗಳನ್ನ ಇಲ್ಲಿವರೆಗೆ ಅವರು ಕಾನೂನನ್ನ ಗಾಳಿಗೆ ತೂರಿ ಕಾನೂನನ್ನ ತಮ್ಮ ಕಾಲಕಸ ಮಾಡಿಕೊಂಡು ಇವತ್ತು ಆ ಒಂದು 3 ಸರಣಿ ಎಂಎಸ್ಐಎಲ್ ಅನ್ನು ಮಂಜೂರು ಮಾಡಿದ್ದಾರೆ. ಇದರ ಅರ್ಥ ಏನು? ಆ ಎಂಎಸ್ಐಎಲ್ಗೆ ಅಲ್ಲಿ ಹಣ ಹೋಗಬೇಕು. ಇವ್ರಿಗೇನು ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ತೆಗೆದ್ರಲ್ಲ, ಆ ಬಾರ್ ಅಂಡ್ ರೆಸ್ಟೋರೆಂಟ್ ಇಂದ ಏನೋ ಒಂದು ಸಮಾಜ ಸೇವೆ ಮಾಡ್ತಾ ಇದ್ರಲ್ಲ, ಅದು ಸಂಪೂರ್ಣವಾಗಿ ನಿಲ್ಲಬೇಕು. ಯಾಕಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ಒಂದು ಲಾಭದಾಯಕ ಒಂದು ಸಂಸ್ಥೆ. ಇದು ಬಂದ್ ಆದ್ರೆ ಇವ್ರದ್ದು ಒಂದು ಬಾಲ ಕತ್ತರಿಸಿದಂಗೆ ಇವತ್ತಿನ ನಮ್ಮ ರಾಜಕೀಯ ವ್ಯಕ್ತಿಗಳು ನಾವೇನೋ ಒಂದು ನಮ್ಮ ಹೆಮ್ಮೆಯ ರಾಜಕಾರಣಿ, ಹೆಮ್ಮೆಯ ನಾಯಕರಂತ ನಾವು ಏನು ಹೇಳ್ಕೊಳ್ತೇವಲ್ಲ ಎದಿ ತಟ್ಟೆ, ಅವರು ಈ ಒಂದು ಎಕ್ಸೈಸ್ಗೆ ಅಂತ ಅಬಕಾರಿ ಇಲಾಖೆಗೆ ಒಂದು ಲೆಟರ್ ಅನ್ನು ಕೊಟ್ಟು ಇವೆಲ್ಲ 3 ಸರಣಿ ಇವೇನು ಎಂಎಸ್ಐಎಲ್ ಅದಲ್ಲ ಇವರನ್ನು ಓಪನ್ ಮಾಡ್ಲಿಕ್ಕೆ ಹಚ್ಚಿದ್ರು. ನಾವು ಕಮಿಷನರ್ಗಳಿಗೆ ಭೇಟಿ ಆದಾಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ನಮಗೇನು ಮಾಡ್ಲಿಕ್ಕೆ ಆಗಲ್ಲ, ನಾವು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶವಿಲ್ಲ, ಮೇಲಿಂದ ಒತ್ತಡ ಬರ್ತಾ ಇದೆ, ಆ ಒತ್ತಡ ಮುಖಾಂತರ ನಾವು ಆ ಎಂಎಸ್ಐಎಲ್ಗೆ ನಾವು ಮಂಜೂರಾತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಅಧಿಕಾರಿಗಳನ್ನ ನಾವು ಕೇಳ್ತಾ ಇದ್ದೀವಿ, ಹಾಗಿದ್ರೆ ನಾವು ಒಂದು ಕೇಳ್ತೇವೆ, ನಮ್ಮ ಇನ್ನೊಬ್ರು 4 ಜನ ಕೇಳ್ತಾರೆ ಎಂಎಸ್ಐಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು. ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ. ಯಾಕೆ? ನಮಗೆ ಮುಖ್ಯ ಉದ್ದೇಶ ಇರೋದು ಒಬ್ರು ಬೆಳೀತಾ ಇದಾರಲ್ಲ ಅಂತವ್ರನ್ನ ಮಣ್ಣು ಮಾಡ್ಬೇಕಾಗ್ಯದ, ಅಂತವ್ರು ಬಾಲ ಕತ್ತರಿಸ್ಬೇಕಾಗ್ಯದ. ಯಾಕಂದ್ರೆ ಅವ್ರಿಗೆ ಗೊತ್ತದ ಯಾವ ವೇಳೆಗೆ ನಮ್ಮಲ್ಲಿ ಆರ್ಥಿಕ ಪ್ರಗತಿ ಆಗೋಲ್ಲ, ಎಲ್ಲಿವರೆಗೆ ನಮ್ಮಲ್ಲಿ ಆರ್ಥಿಕ ಪ್ರಗತಿ, ಆರ್ಥಿಕ ಚಿಂತನೆ ನಮ್ಮಲ್ಲಿ ಆಗೋಲ್ಲ, ಅಲ್ಲಿಯವರೆಗೆ ನಮ್ಮ ದಲಿತರಾಗಿಯೇ ಉಳಿತಾರೆ.
ಇದನ್ನ ಯಾವಾಗಲೂ ಬಾಬಾ ಸಾಹೇಬ್ ಯಾವತ್ತೂ ಹೇಳಿದಾರೆ. ಅದು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಎಲ್ಲರದು ನಮ್ಮ ಹಿರಿಯರೇ ನಾವೆಲ್ಲರೂ ಜಾಗೃತ ಆಗ್ಬೇಕಾಗ್ಯದ. ಬರ್ತಕ್ಕಂಥ ದಿನದಲ್ಲಿ ಬರೀ ಕೇವಲ ಬಾಬಾ ಸಾಹೇಬ್ರ ಬುದ್ಧ ಬಸವ ಅಂಬೇಡ್ಕರ್ ಅಂತ ಫೋಟೋ ಹಿಡ್ಕೊಂಡು ಬಂದವರಿಗೆ ನಾವು ಸರಿಯಾದ ವಿಚಾರವನ್ನು ಮಾಡಬೇಕಾಗ್ಯದ. ಯಾಕೆಂದ್ರೆ ಅವರು ನಮ್ಮ ಪರವಾಗಿ ಇದಾರೋ ಅಥವಾ ಇಲ್ಲೋ ಎಂಬುದನ್ನ ನಾವೆಲ್ಲರೂ ಕುಲಂಕುಷವಾಗಿ ನೋಡ್ಬೇಕಾಗಿದೆ. ದಲಿತ ಬಾಂಧವರಾದ ಮುತ್ತಣ್ಣ ರಾಯಣ್ಣವರಾಗ್ಲಿ ಹಾಗೂ ಪುಟ್ಟಣ್ಣ ಆಗಲಿ ಇವರೆಲ್ಲರ ನೇತೃತ್ವದಾಗ ಈ ಒಂದು ಸ್ಟ್ರೈಕ್ ನ ಇಲ್ಲಿಗೆ ಮುಕ್ತಾಯಗೊಳಿಸಿಲ್ಲ. ಇವತ್ತಿಂದ ಮತ್ತೊಂದು ಕಾನೂನು ಕ್ರಮ ಕೈಗೊಳ್ಳುವಂತ ಹೋರಾಟ ಇಲ್ಲಿಂದ ಶುರು ಆಗ್ತಾವ. ಇದೇನಾದ್ರೂ ಇಲ್ಲಿಗೆ ಕೊನೆಗೊಳ್ಳಲಿಲ್ಲ ಅಂದ್ರ ಈ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದ್ರೂ ಅವರಿಗೆ ಬಿಸಿ ಮುಟ್ಟಿಸಬೇಕಾಗಿತ್ತು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ. ಮುಖಂಡರಾದ ಸುರೇಶ್ ತಳವಾರ, ಉದಯ ಹುಕ್ಕೇರಿ, ಮುತ್ತಣ್ಣ ರಾಯಣ್ಣವರ, ರಾಘವೇಂದ್ರ ಸನದಿ, ಅಪ್ಪಾಸಾಬ್ ಬ್ಯಾಳಿ, ರಾವಸಾಬ್ ಫಕೀರೆ, ಸುದರ್ಶನ ತಮ್ಮಣ್ಣವರ, ಆನಂದ ಅರಬಳ್ಳಿ, ಶ್ರೀಕಾಂತ ತಳವಾರ, ಎಂಆರ್ ಮುನ್ನೋಳಿಕರ, ವಿದ್ಯಾಧರ ಚಿತಳಿ, ದೀಪಕ ವೀರಮುಖ, ಕುಮಾರ ತಳವಾರ, ಅಮರಶಿಂಗಿ, ಬಾಬುರಾವ್ ಘಟ್ಟಿ, ಶಿವು ಮಧಾಳಿ, ಬಸವರಾಜ ತಳವಾರ, ಅಪ್ಪಣ್ಣ ಖಾತೆದಾರ, ಮಾರುತಿ ಜೋಡಕುರಳಿ, ಮಹೇಶ ಧಾಣಿ, ಉದಯ ಮಾಳಗಿ, ಶಂಕರ ತಿಪ್ಪನಾಯಿಕ, ವಿನೋದ ಮಾಳಗಿ ಮತ್ತಿತರರು ಉಪಸ್ಥಿತರಿದ್ದರು.